ಹಾಯ್ ಫ್ರೆಂಡ್ಸ್, ಇವತ್ತು ಸೆಕೆಂಡ್ ಡೇ RRB ಕ್ಲರ್ಕ್ ಎಕ್ಸಾಮ್ ಶಿಫ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಿಮಗೆ ರೀಸನಿಂಗ್ ಮತ್ತೆ ಆಪ್ಟಿಟ್ಯೂಡ್ 40 ಕ್ವಶನ್ ಇರುತ್ತೆ. ಬಟ್ ಇವತ್ತಿಂದ ಫಸ್ಟ್ ಶಿಫ್ಟ್ ನಿಮಗೆ ಈಸಿ ಟು ಮಾಡರೇಟ್ ಇತ್ತಂತೆ. ರೀಸನಿಂಗ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ಬಂದಿತ್ತು ನೋಡೋದಾದ್ರೆ ನಿಮಗೆ ಪ್ಯಾರಲಲ್ ರೋ ಸಿಟಿಂಗ್ ಎಲಿಮೆಂಟ್ 5 ಕ್ವಶನ್ ಇತ್ತು ಸಬ್ ಕ್ವಶನ್ಸ್. ದೆನ್ ನಿಮಗೆ ಪಜಲ್ ಕೇಳಿದ್ದಾರೆ, ಸರ್ಟನ್ ನಂಬರ್ ಆಫ್ ಪರ್ಸನ್, ದೆನ್ ಫ್ಲೋರ್ ಅಂಡ್ ಫ್ಲಾಟ್ ಬೇಸ್ಡ್ ಪಜಲ್ ಮತ್ತೆ ಮಂತ್ ಬೇಸ್ಡ್ ಪಜಲ್, ಇದೆಲ್ಲಾನು 5 ಕ್ವಶನ್. ನೆಕ್ಸ್ಟ್ ನಿಮಗೆ ಅಲ್ಫಾ ನ್ಯೂಮರಿಕ್ ಸೀರೀಸ್ ಅಲ್ಲಿ ಕೇಳಿದ್ದಾರೆ, ಸಿಂಬಲ್ ಸೀರೀಸ್ ಅಲ್ಲಿ 5 ಕ್ವಶನ್ ಇದೆ. ಮತ್ತೆ ನಿಮಗೆ ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್ 3 ಕ್ವಶನ್ ಕೇಳಿದ್ದಾರೆ. ಅದು ಬಿಟ್ರೆ ಇನ್ಇಕ್ವಾಲಿಟೀಸ್ ಮತ್ತೆ ಸಿಲೋಯಿಸಮ್ 3 ಕ್ವಶನ್ ಇದೆ. ನೆಕ್ಸ್ಟ್ ಲೆಟರ್ ಸೀರೀಸ್ 5 ಲೆಟರ್ ವರ್ಡ್ ಕೇಳಿದ್ದಾರೆ, ಅದು ಸೀರೀಸ್ ಅದು 5 ಕ್ವಶನ್ ಇತ್ತು. ಪೇರ್ ಲೆಟರ್ ಒಂದು, ಮಿಸ್ಸೆಲೇನಿಯಸ್ 2 ಇದೆ. ಆಪ್ಟಿಟ್ಯೂಡ್ ಅಲ್ಲಿ ನೋಡೋದಾದ್ರೆ ಈಸಿ, ಏನಿಲ್ಲ ಜಾಸ್ತಿ ನಿಮಗೆ ಸಿಲೆಬಸ್ ಇರಲ್ಲ. DI 5 ಕ್ವಶನ್ ಇದೆ. ಆ DI ದಲ್ಲಿ ಯಾವ್ದೆಲ್ಲ ಇತ್ತಪ್ಪ ಅಂತಂದ್ರೆ ಟೇಬಲ್ DI ಮತ್ತೆ ಬಾರ್ಗ್ರಾಫ್ DI ಇತ್ತು 10 ಕ್ವಶನ್. ಸಿಂಪ್ಲಿಫಿಕೇಶನ್ 15 ಕ್ವಶನ್. ಅಂಡ್ ಸೆಕೆಂಡ್ ಡೇ ಅಲ್ಲಿ ಫಸ್ಟ್ ಶಿಫ್ಟ್ ನಿಮಗೆ ರಾಂಗ್ ನಂಬರ್ ಸೀರೀಸ್ ಕೇಳಿದ್ದಾರೆ. ನೆಕ್ಸ್ಟ್ ಶಿಫ್ಟ್ ಅವರು ರಾಂಗ್ ನಂಬರ್ ಮತ್ತೆ ಮಿಸ್ಸಿಂಗ್ ನಂಬರ್ ಎರಡು ನೋಡ್ಕೊಂಡು ಹೋಗಿ ಪರ್ಫೆಕ್ಟ್ ಆಗಿ. ದೆನ್ ಅರಿಥಮೆಟಿಕ್ ಪಾರ್ಟ್ 10 ಕ್ವಶನ್. ಸೊ ನೆಕ್ಸ್ಟ್ ಯಾವ್ದೆಲ್ಲ ಶಿಫ್ಟ್ ಇದೆ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.